ಶಿರಾ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ಆನಂದ್ ಕುಮಾರ್, ಸಮುದಾಯ ಭವನದ ಸೌಲಭ್ಯವಿಲ್ಲದ ಸಣ್ಣ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ಸಮುದಾಯ ಭವನ ನಿರ್ಮಾಣ ಮಾಡುವ ಮೂಲಕ ಎಲ್ಲ ಸಮುದಾಯಗಳಿಗೂ ಅದರ ಪ್ರಯೋಜನ ದೊರೆಯುವಂತೆ ಮಾಡಬೇಕು ಎಂದು ಸಲಹೆ ನೀಡಿದರು. ಸಮುದಾಯಗಳಿರುವಂತಹ ಒಂದು ವರ್ಗ ಇದ ಮೇಲೆ ಕೆಲವು ಜನಸಂಖ್ಯೆ ಜಾಸ್ತಿ ಇರುತ್ತೆ, ಸಮುದಾಯದ ಕೆಲವು ಜನಸಂಖ್ಯೆ ಕಡಿಮೆ ಇರುತ್ತೆ. ಅದಕ್ಕೆ ಎಲ್ಲ ಕಡೆನೇ ಸರ್ಕಾರದ ನಿವೇಶನ, ಸಮುದಾಯ ಭವನ ಆ ಥರನ ಮಾಡೋಕ್ಕೂ ಅಥವಾ ಸರ್ಕಾರದಿಂದ ಅನುದಾನ ತರ ಕಷ್ಟ ಸಾಧ್ಯ ಆಗುತ್ತೆ. ಬಲಿಷ್ಠ ಸಮುದಾಯಗಳಿರೋವು ಅವನ ಪ್ರತಿನಿಧಿಗಳು ಇರ್ತಾರೆ, ರಾಜಕೀಯ ಪ್ರತಿನಿಧಿಗಳು ಅಥವಾ ಬೇರೆ ಯಾವುದೋ ಇದ್ದು ಒತ್ತಡ ತಂದು ಆ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ನಿವೇಶನ ಮಂಜೂರು ಮಾಡಿಸ್ಕೊಂತಾರೆ, ಸಮುದಾಯ ಭವನ ನಿರ್ಮಾಣ ಮಾಡ್ಕೊತಾರೆ. ಆದ್ರಿಂದ ಈ ಯೋಚನೆ ಏನಿದೆ, ನಾವು ಹಿಂದುಳಿದ ವರ್ಗಗಳ ಏನು ಒಂದು ಸಂಘ ಮಾಡಿಕೊಂಡು ನಮ್ಮ ಶಿರಾ ತಾಲೂಕಲ್ಲಿ ಮಾಡಿಕೊಂಡು ಎಲ್ಲ 103 ಸಮುದಾಯದವರು ಅದರಲ್ಲಿ ಸದಸ್ಯರು, ಡೈರೆಕ್ಟ್ರು ಇದ್ದು ಆ ಎಲ್ಲರೂ ಒಂದು ಸಂಘ ಮಾಡಿಕೊಂಡು ಅವ್ರು ಬೇಕಾದಂಥ ಏನು ಬೇಡಿಕೆಗಳನ್ನ ಸಾಮೂಹಿಕವಾಗಿ ತಗೊಂಡ್ರೆ ಅದಕ್ಕೆ ಒಂದು ಅರ್ಥಪೂರ್ಣವಾಗಿರುತ್ತೆ. 4,000 ಜನಸಂಖ್ಯೆ ಇರೋ ಸಮುದಾಯದ ಅವ್ರ ನಿವೇಶನ ಕಟ್ಟೋದು ತಗೊಳೋದಲ್ಲಿ, ಅದರ ಸಮುದಾಯ ಭವನ ನಿರ್ಮಾಣ ಮಾಡೋದಲ್ಲಿ, ಅವ್ರ ಸಮುದಾಯಗಳು ವಿವಿಧ ಗ್ರಾಮಗಳಲ್ಲಿ ಅಥವಾ ಸಿಟಿನಲ್ಲಿ ಚೆದ್ರು ಹೋಗಿರುತ್ತೆ. ಆದ್ರಿಂದ ಒಂದು ಹಾಗಾಗಿ ಅದಕ್ಕೆ ಅವಕಾಶ ಇದೆ. ಆ ಅಮರಾಪುರ ರಸ್ತೆನೆ ನಾವು ದಿವಂಗತ ದೇವರಾಜ ರಸ್ತೆ ಅಂತ ಹೆಸರಿಡಬೇಕು. ಇದಕ್ಕೆ ನಾನು ಶಾಸಕರ ಬಳಿನೂ ಮಾತಾಡ್ತೀನಿ. ನಾನೊಬ್ಬನೇ ಇಲ್ಲ, ನಮ್ಮೆಲ್ಲ ಸಮುದಾಯಗಳ ಮುಖಂಡರು ಅವ್ರ ಹತ್ರ ಹೋಗಿದ್ದೇನೆ, ಒಂದು ಮನವಿ ಕೂಡ ಸಲ್ಲಿಸಬೇಕು. ಅದೊಂದು ಹಕ್ಕೊತ್ತಾಯ. ಅದೇ ರೀತಿ ಈ ತಾಲೂಕು ಕಚೇರಿಯ ಏನು ಪ್ರಾಂಗಣ ಇದೆ, ಅಲ್ಲೆಲ್ಲಾದ್ರೂ ಒಂದ್ ಕಡೆ ದೇವರಾಜರ ಸ್ಮೃತಿಯನ್ನು ಕೂಡ ಅನಾವರಣ ಮಾಡಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷದ ಒಳಗೆ ಅದನ್ನ ಮಾಡಬೇಕು. ಸರ್ವಧರ್ಮ ಜಾಗತಿಕ ಅಂತ ಅದು ದಾರ್ಶನಿಕರ ಜಯಂತಿ ಅಂತ ಈಗಾಗಲೇ ಮಾದರಿಯಾಗಿ ಚಿಕ್ಕನಾಯಕನಹಳ್ಳಿ ಸುರೇಶ್ ಬಾಬು ಅವರು ಮಾಡಿದ್ದಾರೆ, ಯಶಸ್ವಿಯಾಗಿದೆ ಅದು. ಆಗ ಖುಷಿಯಾಗಿ ಎಲ್ಲ ಸಮಾಜ, ನನ್ನೊಬ್ಬನ ಅಭಿಪ್ರಾಯ ಕೇಳಬೇಡಿ. ಇನ್ನೊಂದ್ ದಿವಸ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಅವರು ಇದನ್ನ ಗಮನಕ್ಕೆ ಹಾಕೊಂಡು ಎಲ್ಲ ಸಮಾಜದ ಪದಾಧಿಕಾರಿಗಳನ್ನ ಕರೆದು ಒಂದೇ ದಿವಸ ಒಂದು ಡೇಟ್ ಫಿಕ್ಸ್ ಮಾಡಿರೆ ಅವ್ರಿಗೂ ಏನು ತಾಲೂಕಿನಲ್ಲಿ ಇತರಿತರೆ ಜವಾಬ್ದಾರಿಗಳು ಕೆಲಸಗಳು ಇರೋದ್ರಿಂದ ಅವಾಗ ಅವ್ರಿಗೂ ಬರ್ಡನ್ ಆಗೋದಿಲ್ಲ, ಸಮಾಜಗಳಿಗೂ ಬರ್ಡನ್ ಆಗೋದಿಲ್ಲ. ನಾವು ಒಂಟಿಯಾಗಿ ಆಚರಣೆ ಮಾಡ್ತೀವಿ ಅನ್ನೋ ಭಾವನೆ ಬರೋದಿಲ್ಲ ಅಂತ ಇದು ನನ್ನ ಅಭಿಪ್ರಾಯ. ನೋಡಿಲ್ಲ, ಬಸವಣ್ಣವ್ರನ್ನ ನೋಡಿಲ್ಲ, ಅಂಬೇಡ್ಕರ್ನ ನೋಡಿಲ್ಲ. ನಾನು ದೇವರಾಜ ಅರಸವ್ರನ್ನ ನಾನು ನೋಡಿದ್ದೆ. ಆ 3 ರೂಪ ಇವ್ರದೇ ಅಂತ ನಾನು ಬಯಸ್ತೀನಿ. ಅಂಬೇಡ್ಕರ್, ಕನಕದಾಸರು, ಬಸವಣ್ಣರು, ಅವರ 3 ಅಂದ್ರೆ ಅವ್ರ ಏನ್ ಕಲ್ಪನೆ ಇತ್ತು ಅದನ್ನ ದೇವರಾಜ ಅರಸವ್ರು ಜಾರಿಗೆ ತಂದ್ರು ಅಂತ ನಾನು ಕೂಡ ಭಾವಿಸ್ತೇನೆ. ಶಿಕ್ಷಣ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲದರಲ್ಲೂ ಅವರು ಹಿಂದುಳಿದ ಜನಾಂಗಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನಾವು ಏನಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕಂದ್ರೆ ನಾವಿವಾಗ ನಾನು 100 ಜನಕ್ಕೆ ಅದನ್ನ ನಾನು ಮುಂದರ್ಸ್ಕೊಂಡು ಹೋದ್ರೆ ಹಿಂದುಳಿದ ಯಾರೋ ಅಸಹಾಯಕರು ಇರ್ತಾರೆ, ಏನು ಅವ್ರಿಗೆ ಓದೋದಕ್ಕೆ ಸಾಧ್ಯ ಆಗಲ್ಲ ಅಂತವ್ರಿಗೆ ನಾನು ಸಹಾಯ ಮಾಡ್ತಾ ಹೋದ್ರೆ ನಾನು ಅವ್ರಿಗೆ ಕೊಡೋ ಅಂತ ಗೌರವ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ, ಬಹಳಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಸಾಮಾನ್ಯ ಇವ್ರ ಕಾಲದಲ್ಲೇ ಆಗಿದ್ದು ಹಾಸ್ಟೆಲ್ ವ್ಯವಸ್ಥೆ. ಯಾಕಂದ್ರೆ ಶಿಕ್ಷಣ ಪಡೆದರೆ ಮಿಕ್ಕಿದ್ದೆಲ್ಲ ನಮ್ಗೆ ಬರುತ್ತೆ ಅನ್ನೋದು ಅವರ ಭಾವನೆ ಆಗಿತ್ತು. ಏನು ಹಿಂದುಳಿದ ಜಾತಿ ಇತ್ತು ಎಲ್ರು ಅವ್ರಿಗೆ ರಾಜಕೀಯ ಏನು ಈಗ ಕ್ಷೇತ್ರದ ಟಿಕೆಟ್ ಕೊಡಿಸೋ ವಿಚಾರದಲ್ಲಾಗ್ಬೋದು, ಅವ್ರನ್ನ ಶಾಸಕರನ್ನ ಮಾಡೋ ವಿಚಾರದಲ್ಲಾಗ್ಬೋದು, ಮಂತ್ರಿ ಮಾಡೋ ವಿಚಾರದಲ್ಲಾಗ್ಬೋದು, ಆಯ್ಕೆ ಮಾಡ್ಕೊಂಡು ಯಾರ್ಯಾರು ಅದಕ್ಕೆ ಯೋಗ್ಯತೆ ಇತ್ತು ಅವ್ರನ್ನೆಲ್ಲ ಆಯ್ಕೆ ಮಾಡಿ ಹಿಂದುಳಿದ ಜಾತಿಯವ್ರನ್ನ ಮುಂದೆ ತಂದು 2 ಬಸ್ ಸ್ಟ್ಯಾಂಡ್ಗಳಿಗೆ ಅನೇಕ ವಿವಾದ ಶುರುವಾಯ್ತು. ಯಾರನ್ನ ಹೆಸರಿಡ್ಬೇಕು, ಸತ್ಯನಾರಾಯಣ ಸಾಹೇಬ್ರ ಹೆಸರಿಡ್ಬೇಕು, ರಂಗನಾಥಪ್ಪನವ್ರ ಹೆಸರಿಡ್ಬೇಕು, ಯಾರ್ದು ಇಡ್ಬೇಕು ಅಂತ ಶುರುವಾಯ್ತು. ಕೊನೆಗೆ ಅದು ಅಂತ್ಯದಲ್ಲಿ ಬಗೆಹರಿಲಿಲ್ಲ. ಕೊನೆಗೆ ನಾನು ಒಂದು ಸಲಹೆನ ಮುಂದಿಟ್ಟೆ, ಎಲ್ಲ ಪಕ್ಷದ ಅಧ್ಯಕ್ಷರುಗಳನ್ನ, ಯಾವುದೇ ಪಾರ್ಟಿ ಅಲ್ಲ, ಇಲ್ಲಿ ಪಕ್ಷ ಇಲ್ಲ, ಎಲ್ಲ ಪಕ್ಷದ ಅಧ್ಯಕ್ಷರುಗಳನ್ನ, ಎಲ್ಲ ಸಮುದಾಯದ ಮುಖಂಡರುಗಳನ್ನ ಅದೇ ಪ್ರವಾಸಿ ಮಂದಿರದಲ್ಲಿ ಕರೆದು ಅವ್ರೇನಾದ್ರೂ ಒಪ್ಪಿಗೆ ಕೊಡೋದಾದ್ರೆ ಏನಿವತ್ತು KSRTC ಬಸ್ ಸ್ಟ್ಯಾಂಡ್ ಇದೆ ಅದಕ್ಕೆ ದೇವರಾಜ ಅರಸರವರ ಹೆಸರನ್ನ ನಾಮಕರಣ ಮಾಡ್ಲಿಕ್ಕೆ ಎಲ್ಲರೂ ಸೇರಿ ಸನ್ಮಾನ್ಯ ಶಾಸಕರಾದ ಜಯಚಂದ್ರರವರಿಗೆ ಮನವಿಯನ್ನ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ವಿ. 73ರಲ್ಲಿ ಈ ಒಂದು ಮೈಸೂರು ಸರ್ಕಾರ ಅಂತ ಇತ್ತಿಂದೆ, ಆ ಮೈಸೂರು ಸರ್ಕಾರಕ್ಕೆ ಕರ್ನಾಟಕ ಅಂತಕ್ಕಂಥ ಕೀರ್ತಿ ದಿವಂಗತ ದೇವರಾಜ ಅರಸು ಸೇರಿದ್ರು. ಯಾಕೆಂದ್ರೆ ಇಡೀ ರಾಜ್ಯ ಯಾವತ್ತೂ ಶೃಂಗಾರ ಮಾಡಿದ್ರು. ನಾನು ಹೇಳೋದು ಇಷ್ಟು, ಹಿಂದೆ ಮಲವರ ಒಂದು ಪದ್ಧತಿ ಇತ್ತು. ನಾನು ಕಂಡಂಗೆ ಈ ಮೈಸೂರು, ಬೆಂಗಳೂರು, ಈ ತುಮಕೂರಿನಲ್ಲೂ ಕೂಡ
ಆ ಪದ್ಧತಿಯನ್ನು ತೆಗೆದಂತ ಪುಣ್ಯಾತ್ಮ ನೀನು ದೇವರಾಜ ಅವರು ಈ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂತ ಒಂದು ಮುಖ್ಯಮಂತ್ರಿಯನ್ನು ಪಡೆದಂತ ಕರ್ನಾಟಕದ ಧನ್ಯರು.